ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಮತ್ತು ನಿಫ್ಟಿಲಿ ಅನಾಲಿಸಿಸ್ ನ ಮಾಡೋಣ. ಸೊ ಇವತ್ತಿನ ಮಾರ್ಕೆಟ್ ಯಾವ ರೀತಿ ಬಿಹೇವಿಯರ್ ಇತ್ತು, ಸೊ ಅದನ್ನೆಲ್ಲ ನಿಮ್ಗೆ ತಿಳಿಸ್ಕೊಡ್ತೇನೆ. ಓಕೆ, ಸೊ ಫಸ್ಟ್ ನೋಡ್ಬೋದು ಮಾರ್ಕೆಟ್ ಯಾವ ರೀತಿ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಅಂತ ಹೇಳಿ. ಸೊ ಇಲ್ಲಿ ನೋಡ್ಬೋದು ಪ್ರೀವಿಯಸ್ ಡೇ ಮಾರ್ಕೆಟ್ ನಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಎಕ್ಸಾಕ್ಟ್ ಆಗಿ ಈ ಲೆವೆಲ್ ದಲ್ಲಿ ಕ್ಲೋಸ್ ಆಗಿದೆ. ಹೌದಾ, ಸೈಡ್ ವೈಸ್ ಆಕ್ಟಿವಿಟಿ ನ ಕ್ರಿಯೇಟ್ ಮಾಡ್ಕೊಂಡು ಈ ಪಾಯಿಂಟ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಸೊ ನೋಡ್ಬೋದು ಇವತ್ತಿನ ಮಾರ್ಕೆಟ್ ನಲ್ಲಿ ಏನಾಗಿದೆ ಅಂದ್ರೆ ಗ್ಯಾಪ್ ಡೌನ್ ಅನ್ನ ಓಪನ್ ಮಾಡ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ ಸ್ಟ್ರಾಂಗ್ ಆಗಿ ಒಂದು ಮೊಮೆಂಟಮ್ ಕೊಟ್ಟಿದ್ದಾರೆ. ಸೊ ಯಾಕೆ ಹೋಗಿದೆ ಅಂದ್ರೆ ಇದು ಲಿಕ್ವಿಡಿಟಿ ಅಂಟಿಗೆ ಹೋಗಿದೆ. ಓಕೆನಾ, ನ್ಯೂಸ್ ಬೇಸ್ಡ್ ಏನಾಗಿದೆ ಅಂದ್ರೆ ಇದೊಂದು ಮೊಮೆಂಟಮ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ನಮ್ಗೆ ಕನ್ಫರ್ಮೇಶನ್ ಕೊಡದೆ ಏನ್ ಮಾಡಿದೆ ಅಂದ್ರೆ ಬಾಟಮ್ ನಲ್ಲಿ ಸೊ ಸ್ಟ್ರಾಂಗ್ ಆಗಿ ಮೂವ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಯಾಕೆ ಹೋಗಿದೆ ಅಂದ್ರೆ ಇದು ಲಿಕ್ವಿಡಿಟಿ ಹಂಟಿಂಗ್ ಗೆ ಹೋಗಿದೆ. ಓಕೆ, ಸೊ ಇಲ್ಲಿ ನೋಡಬಹುದು ಟಾಪ್ ಅಲ್ಲಿ ಏನಾಗಿದೆ ಒಂದು ಸೈಡ್ ವೈಸ್ ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲೆಲ್ಲ ಏನಾಗಿದೆ ಅಂದ್ರೆ ಅಬ್ಸಾರ್ಪ್ಷನ್ ಏರಿಯಾನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆನಾ, ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಸೆಲ್ಲರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಪೊಸಿಷನ್ಸ್ ಅನ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಈ ಏರಿಯಾದಲ್ಲಿ ಸೆಲ್ಲರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಪೊಸಿಷನ್ಸ್ ಅನ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಇಂಥ ಟೈಮ್ ದಲ್ಲಿ ನಾವು ಯಾವ ರೀತಿ ಟ್ರೇಡಿಂಗ್ ಸೆಟಪ್ ಮಾಡ್ಕೋಬೇಕಂದ್ರೆ ನಾಳೆ ಮಾರ್ಕೆಟ್ ನಲ್ಲಿ ಸಿಂಪಲ್ ಇರುತ್ತೆ. ಓಕೆ, ಸೊ ಪ್ರೈಸ್ ಏನಾಗಬೇಕಂದ್ರೆ ನೆಕ್ಸ್ಟ್ ನಾವು ಅನ್ಕೊಂಡಂಗೆ ಇಲ್ಲಿ ಮಲ್ಟಿ ಡೇ ಹೈ ರಿಜೆಕ್ಷನ್ ಲೆವೆಲ್ ಇದೆ. ಓಕೆನಾ, ಸೊ ಇಲ್ಲಿ ಟಾಪ್ ಅಲ್ಲಿ ಇದೆ. ಸೊ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬರ್ಬೇಕಾಗತ್ತೆ. ಓಕೆನಾ, ಈ ತರ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಏನಾಗಬೇಕಂದ್ರೆ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಕ್ಲೋಸ್ ಆಗ್ಬೇಕಾಗತ್ತೆ. ಓಕೆನಾ, ಸೊ ಈ ರೀತಿ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಕ್ಲೋಸ್ ಆಗ್ಬೇಕಾಗತ್ತೆ. ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ ಒಂದು ಪುಲ್ ಬ್ಯಾಕ್ ಗೆ ನೋಡ್ಬೇಕಾಗತ್ತೆ. ಓಕೆನಾ, ಪುಲ್ ಬ್ಯಾಕ್ ರಿಜೆಕ್ಷನ್ ಅನ್ನ ನೋಡ್ಬೇಕಾಗತ್ತೆ. ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ನಾವ್ ಏನ್ ಮಾಡ್ಬೇಕಂದ್ರೆ ಸೆಲ್ಲಿಂಗ್ ಸೈಡ್ ಅನ್ನ ನೋಡ್ಬೇಕಾಗತ್ತೆ. ಓಕೆ, ಸೊ ಎಲ್ಲಿವರೆಗೂ ಬರುತ್ತಂದ್ರೆ ಫಸ್ಟ್ ಟಾರ್ಗೆಟ್ 55,250 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಫಸ್ಟ್ ಟಾರ್ಗೆಟ್. ಓಕೆ, ಸೊ ಎನಿ ಟೈಮ್ ಇದನ್ನ ಬ್ರೇಕ್ ಡೌನ್ ಆಯ್ತಂದ್ರೂ ಕೂಡ ನೆಕ್ಸ್ಟ್ ಪುಲ್ ಬ್ಯಾಕ್ ಹೋದ್ರು ಕೂಡ ಏನಾಗುತ್ತೆ ಮಾರ್ಕೆಟ್ ಮತ್ತೆ ಸೆಲ್ಲಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸೆಕೆಂಡ್ ಟಾರ್ಗೆಟ್ ಎಲ್ಲಿವರೆಗೂ ಬರೋ ಚಾನ್ಸಸ್ ಇರುತ್ತೆ ಅಂದ್ರೆ 55,100 ಲೆವೆಲ್ ಎನಿ ಟೈಮ್ ಬರೋ ಚಾನ್ಸಸ್ ಇರುತ್ತೆ. ಓಕೆನಾ, ಸೊ ಇದು ಯಾವುದೇ ಕಾರಣಕ್ಕೂ ಇದು ರಿಯಲ್ ಬೈಯಿಂಗ್ ಅಲ್ಲ. ಸೊ ಹಾಗಾಗಿ ನಿಮ್ಗೆ ಸೊ ಒಂದು ಆರ್ಡರ್ ಫ್ಲೋ ದಲ್ಲಿ ಯಾವ ರೀತಿ ಬೈಯಿಂಗ್ ಸೆಲ್ಲಿಂಗ್ ಆಕ್ಟಿವಿಟಿ ನಡೀತದೆ ಅಂತ ಹೇಳಿ ಅರ್ಥ ಮಾಡ್ಕೊಂಡು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಓಕೆ, ಸೊ ಎನಿ ಟೈಮ್ ಏನಾಗುತ್ತೆ ಈ ಲೆವೆಲ್ಗೆ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಓಕೆನಾ ಬಿಗ್ ಪ್ರಾಫಿಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೇಕಾಗತ್ತೆ. ಓಕೆನಾ, ಸೊ ಇದೇ ರಿಸ್ಕ್ ರಿವಾರ್ಡ್ ಅನ್ನ ಫಾಲೋ ಮಾಡಿ. ಸೊ ಅದೇ ರೀತಿ ನೆಕ್ಸ್ಟ್ ನಿಮ್ಗೆ ನಿಫ್ಟಿನ ಅನಾಲಿಸಿಸ್ ನ ಮಾಡೋದನ್ನ ತಿಳಿಸ್ಕೊಡ್ತೀನಿ. ಓಕೆ, ಸೊ ನಿಫ್ಟಿನ ನೋಡಿ. ಸೊ ನಿಫ್ಟಿಲಿ ಕೂಡ ಏನಾಗಿದೆ ಅಂದ್ರೆ ಅಗ್ರೆಸಿವ್ ಒಂದು ಮೊಮೆಂಟಮ್ ನ ಕ್ರಿಯೇಟ್ ಮಾಡ್ಕೊಂಡು ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಹೌದಾ, ಸೊ ಇದೇನಾಗಿದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಅಗ್ರೆಸಿವ್ ಆಗಿ ಬೈಯಿಂಗ್ ನಡೆದಿರೋದ್ರಿಂದ ಸೊ ನಮ್ಗೆ ನಾವು ಅನ್ಕೊಂಡಂಗೆ ನಮ್ಗೆ ಟ್ರೇಡ್ ಸಿಕ್ಕಿಲ್ಲ. ಓಕೆ, ನಾವು ಅಗ್ರೆಸಿವ್ ಆಗಿ ಮೊಮೆಂಟಮ್ ಆಗಿದೆ. ಸೊ ನಾವು ಹೇಳ್ದಂಗೆ ಮಾರ್ಕೆಟ್ ಟ್ರೇಡ್ ಸಿಕ್ಕಿಲ್ಲ ನಮ್ಗೆ. ಸೊ ನಾವೇನ್ ಮಾಡ್ಬೇಕಂದ್ರೆ ಇವತ್ತಿನ ಮಾರ್ಕೆಟ್ ನಲ್ಲಿ ಸೊ ಯಾವುದೇ ಕಾರಣಕ್ಕೂ ನಮ್ಗೆ ಟ್ರೇಡ್ ಸಿಕ್ಕಿಲ್ಲ. ನಿಫ್ಟಿಯಲ್ಲಿ ನಾವೇನು ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಿಲ್ಲ. ಸೊ ನಾವೇನ್ ಮಾಡ್ತಿದೀವಿ ಅಂದ್ರೆ ನಾಳೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಬೇಕಂತ ಹೇಳಿ ತಿಳಿಸ್ಕೊಡ್ತಾನೆ. ಓಕೆ, ಸೊ ಈ ಪಾಯಿಂಟ್ ಅಲ್ಲಿ ಕ್ಲೋಸ್ ಆಗಿದೆಯಲ್ಲ ಅಗ್ರೆಸಿವ್ ಒಂದು ಟ್ರೆಂಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಓಕೆನಾ, ಸೊ ಇದೇನಾಗಿದೆ ಹೈಯರ್ ಮಾಡ್ಕೊಂತ ಹೋಗಿದೆ ಮಾರ್ಕೆಟ್ ನಲ್ಲಿ. ಇಲ್ಲಿ ನೋಡಬಹುದು ಸ್ಟ್ರಾಂಗ್ ಆಗಿ ಹೈಯರ್ ಹೈ ಮಾಡ್ಕೊಂಡು ಹೋಗಿದೆ. ಸೊ ನೆಕ್ಸ್ಟ್ ಮಾರ್ಕೆಟ್ ಏನಾಗುತ್ತೆ ಈ ಲೆವೆಲ್ ನ ಬ್ರೇಕ್ ಆಗ್ಬೇಕಾಗತ್ತೆ. ಓಕೆನಾ, ಸೊ ಇದು ಮಲ್ಟಿ ಡೇ ರಿಜೆಕ್ಷನ್ ಲೆವೆಲ್ ಇದೆ. ಸೊ ಇಲ್ಲಿ ಏನಾಗ್ಬೇಕಂದ್ರೆ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕಾಗತ್ತೆ. ಓಕೆನಾ, ನೆಕ್ಸ್ಟ್ ನಮ್ಗೆ ಏನಾಗ್ಬೇಕಂದ್ರೆ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕಾಗತ್ತೆ. ಈ ರೀತಿ ಅದ್ರ ಅಪೋಸಿಟ್ ಆಗಿ ಇದೇನು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಹೋಗಿರುತ್ತಲ್ಲ ಸೊ ಅದ್ರ ಅಪೋಸಿಟ್ ಆಗಿ ಏನಾಗ್ಬೇಕು ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕಾಗತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಬೈಯರ್ಸ್ ಏನಾಗ್ತಾರೆ ಎಮೋಷನಲ್ ಬೈಯರ್ಸ್ ಟ್ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ಪುಲ್ ಬ್ಯಾಕ್ ಅಲ್ಲಿ ನಾವು ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಸೆಲ್ಲಿಂಗ್ ಸೈಡ್ ಅನ್ನ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬಹುದು. ಓಕೆನಾ, ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಸೆಲ್ಲಿಂಗ್ ಸೈಡ್ ಎಲ್ಲಿವರೆಗೂ ಬರೋ ಚಾನ್ಸಸ್ ಇರುತ್ತೆ ಅಂದ್ರೆ ಸೊ ಫಸ್ಟ್ ಟಾರ್ಗೆಟ್ 25,280 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ, ಸೊ ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ ಎಲ್ಲಿವರೆಗೂ ಬರೋ ಚಾನ್ಸಸ್ ಇರುತ್ತೆ ಅಂದ್ರೆ 25,220 ಲೆವೆಲ್ ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೊಂಡು ಟ್ರೇಡ್ ಅನ್ನ ಮಾಡ್ಬೇಕಾಗತ್ತೆ. ಓಕೆನಾ, ನಿಫ್ಟಿಯಲ್ಲಿ. ಸೊ ಇದೇ ರೀತಿ ಅನಾಲಿಸಿಸ್ ನ ಮಾಡಿ ಬ್ಯಾಂಕ್ ನಿಫ್ಟಿಲಿ ಮತ್ತು ನಿಫ್ಟಿಲಿ ಕೊಡ್ತಾ ಇರ್ತೀವಿ. ಪ್ರತಿಯೊಬ್ರು ಮಾರ್ಕೆಟ್ ಅನ್ನ ಬಿಹೇವಿಯರ್ ನ ತಿಳ್ಕೊಳ್ಳಿ. ಸೊ ಯಾವ ರೀತಿ ಟ್ರೇಡ್ ಅನ್ನ ಮಾಡ್ಬೇಕು, ಸೊ ಯಾವ ರೀತಿ ರಿಸ್ಕ್ ರಿವಾರ್ಡ್ ಅನ್ನ ಮೇಂಟೈನ್ ಮಾಡ್ಬೇಕು, ಸೈಕಾಲಜಿನ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು, ಯಾವಾಗ ನಮ್ಗೆ ಟ್ರೇಡ್ ಸೆಟಪ್ ಬರುತ್ತೆ ಅವಾಗ ಮಾತ್ರ ನಾವು ಟ್ರೇಡ್ ಅನ್ನ ಮಾಡ್ಬೇಕಾಗತ್ತೆ. ಅದರ್ವೈಸ್ ಯಾವುದೇ ಕಾರಣಕ್ಕೂ ಟ್ರೇಡ್ ಅನ್ನ ಮಾಡುವಾಗಿಲ್ಲ. ಸೊ ಇದೇ ರೀತಿ ಅನಾಲಿಸಿಸ್ ನ ಮಾಡಿ ಯೂಟ್ಯೂಬ್ ಅಲ್ಲಿ ಚಾನಲ್ ಅಲ್ಲಿ ಕೊಡ್ತಾ ಇರ್ತೀವಿ. ಸೊ ಪ್ರತಿಯೊಬ್ರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ಎಲ್ಲರಿಗೂ ಧನ್ಯವಾದಗಳು.